ವಿದ್ಯಾರ್ಥಿಗಳ ಮೇಲೆ ಬಿದ್ದ ಶಾಲಾ ಗೇಟ್. ಮಕ್ಕಳ ಜೀವದ ಜೊತೆ ಇಲಾಖೆಯ ಚಲ್ಲಾಟ. ಇಳಕಲ್ ತಾಲೂಕಿನ ಬಲಕುಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆತಂಕಕಾರಿ ಅವಘಡ ನಡೆದಿದೆ. ಶಾಲೆಯ ಮುಖ್ಯ ಗೇಟ್ ಏಕಾಏಕಿ ಕುಸಿದು ಬಿದ್ದ ಪರಿಣಾಮ 4 ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಆಯಾ ಗಾಯಗೊಂಡಿದ್ದಾರೆ. ಮೂರನೇ ತರಗತಿ ವಿದ್ಯಾರ್ಥಿನಿ ನಯನಾ ಕುಮಾರಿ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸುಮಾರು 5 ಕ್ವಿಂಟಲ್ ತೂಕದ ಗೇಟ್ ನೆಲಕ್ಕೆ ಉರುಳಿ ವಿದ್ಯಾರ್ಥಿನಿ ನಯನಾ ಕುಮಾರಿ ಮೇಲೆ ಬಿದ್ದ ಪರಿಣಾಮ ಆಕೆಯ ಮುಖಕ್ಕೆ ತೀವ್ರ ಗಾಯವಾಗಿ ರಕ್ತಸ್ರಾವ ಉಂಟಾಗಿದೆ. ಮಕ್ಕಳ ಜೀವಂತವಾಗಿ ಉಳಿದಿದ್ದ ದೊಡ್ಡ ಕಮಾಯ ಅಂತದ್ರಾಗ ಒಂದು ಹುಡುಗಿ ಸೀರಿಯಸ್ ಐತ್ರಿ. ಬೆಳಗ್ಗೆ ಎದ್ದು ಸ್ಕೂಲಿಗೆ ಬರ್ಬೇಕಾದ್ರೆ ಅದು ಗೇಟು ದುಸ್ಥಿತಿಯಾಗಿತ್ತು, ಭಾಳ ದಿವಸ ಆಗಿತ್ತು ರೀ. ಸ್ಥಳೀಯರು ಹೇಳ್ಯಾರ, ಒಂದಿಷ್ಟು ಜನರ ಮೇಲೆ ಬಿದ್ದಾಗ ಹೇಳ್ಯಾರ. ಆದ್ರೆ ಹೆಡ್ ಮಾಸ್ಟರ್ ಏನದಾರ ಅದು ಯಾವುದು ತನ್ನ ಗಮನಕ್ಕೆ ಇಲ್ಲಾರ್ದಂಗೆ ತಾನಾತು ತನ್ನ ಕಾರ್ ಒಳಗೆ ಹಚ್ಚೋದು ಮಕ್ಕಳು ಬರೋದಾಗೈತ್ರಿ. ಈಗ ಒಂದು 15 ದಿವಸದಿಂದ ಒಬ್ಬ ಹುಡುಗನ ಮೇಲೆ ಬಿದ್ದೈತ್ರಿ. ಅವಾಗಿ ಸೈತೇಳೇನ ಯಾರು ಕೇರ್ ತೊಗೊಂಡಿಲ್ರಿ. ಹಿಂಗಾಗಿ ಇವತ್ತು ಬೆಳಗ್ಗೆ ಎದ್ದು ಆಯಾ ಮಕ್ಕಳು ಕರ್ಕೊಂಡು ಇನ್ನೇನು ಆ ಗೇಟ್ ಕಿಲಿ ತೆಗಿತ್ಲಿಗೆ ಬಿದ್ದಿದ್ದು ನೋಡಿದ್ರೆ ಒಂದು 10 ಹುಡುಗರು ಸಾಯ್ಬೇಕು. ಆಯನ್ ಮೇಲೆ ಬಿದ್ದಿದ್ಕ ಒಂದು ಹುಡುಗಿಗೆ ಅದು ಪೂರ ಬುಡಕ್ಕೆ ಐದಕ್ಕೆ ಒಂದು ಹುಡುಗಿ ಸೀರಿಯಸ್ ಐತೆ. ಬಾಗಲಕೋಟೆ ಹಾಸ್ಪಿಟ್ಲ್ ಒಳಗೆ ಆಶೀರ್ವಾದ ಹಾಸ್ಪಿಟ್ಲ್ಗೆ ಐತ್ರಿ. ಬಿ ಅವ್ರಿಗೆ ಹೇಳಿದ್ವಿ, TDP ಅವ್ರಿಗೆ ಹೇಳಿದ್ವಿ. ಅವ್ರು ಹೋಗಿ ಈಗ ಅದನ್ನು ನೋಡಕತ್ತಾರೆ. ಇವತ್ತು ನಮಗೆ ಗ್ರಾಮ ಸ್ಥಿತಿ ಏನಾಗೈತಪ್ಪ ಅಂದ್ರೆ ಸ್ಕೂಲು ಅಂಗನವಾಡಿ ಆಯಿತು, ಅಲ್ಲೇ ಒಳಗೆ ಕಟ್ಟ್ಯಾರ. ಈಗ ಯಾವ ಶೌಚಾಲಯ ಸುದ್ದಿಲ್ಲ ರೀ, ಕ್ಲಾಸ್ ಸುದ್ದಿಲ್ಲ, ಪ್ರತಿಯೊಂದು ಕ್ರ್ಯಾಕು, ಹಳೆ ಬಿಲ್ಡಿಂಗು, ಅಲ್ಲೇ ಮಕ್ಕಳು ಹಂಜಿ ಸಾಯ್ತಾರ ಸ್ಕೂಲ್ ಕಲಿಯಕ್ಕೆ. ಇಲ್ಲೊಂದು 4 ರೂಮ್ ಅದಾವೆ, 6 ವರ್ಷ ಆಯ್ತು, ಇನ್ನೂ ದುರಸ್ತಿ ಒಳಗದವು, ವಾಡಕ್ಕೆ ರೆಡಿ ಇಲ್ರಿ. ಉಳಿದ 3 ವಿದ್ಯಾರ್ಥಿಗಳು ಹಾಗೂ ಗಾಯಗೊಂಡ ಶಾಲೆಯ ಆಯಾ ಇಳಕಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಸ್ಥಳೀಯರ ಆರೋಪದಂತೆ ಕಳೆದ 1 ವರ್ಷದಲ್ಲಿ ಇದೇ ಶಾಲೆಯ ಗೇಟ್ 3ನೇ ಬಾರಿ ಕುಸಿದಿದೆಯಂತೆ. ಗೇಟ್ ದುರಸ್ತಿ ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದ್ರು ಕ್ಯಾರೆ ಅಂತಿಲ್ಲ ಎಂದಿದ್ದಾರೆ. ನಾವು ಯಾರು ಅನುದಾನದಾಗ ಐತಂತಂದ್ರೆ ಸರ್ನು ಅದ್ರ ಬಗ್ಗೆ ಮಾಹಿತಿ ಹೇಳೋಲ್ರಿ, ಮತ್ತು ಪಂಚಾಯತಿಯವರು ಹೇಳೋಲ್ರಿ ಯಾರು ಅನುದಾನದಾಗ ಐತಂತ. ನೀವು ಆದಷ್ಟು ಬೇಗನೆ ಇದು ಯಾರು ಅನುದಾನದಾಗ ಐತೆ ಕೇಳಿ, ಇದು ಕಳಪೆ ಕಾಮಗಾರಿ ಆಗೈತೆ ಅಂತೇಳಿ ನಾವು ಹೇಳ್ತೀವಿ. ಅದಕ್ಕೆ ಇದು ಈ ಘಟನೆ ಆಗೈತೆ. ಇನ್ನು ಮುಂದೆ ಹಿಂಗೆ ಆಗ್ಲಾರ್ದಂಗೆ ಯಾರೇ ಒಂದು ಕೆಲಸ ಮಾಡಿದ್ರು ಅದನ್ನು ಜಾಗೃತಿಯಿಂದ ಮಾಡಲಿ ಅಂತ ತಮ್ಮ ಮೂಲಕ ನಾವು ಕೇಳ್ತೀವಿ. ಬಾರಿ ಗೇಟ್ ಕುಸಿದಿರುವುದು ಸುರಕ್ಷತಾ ವ್ಯವಸ್ಥೆ ಕುರಿತು ಗಂಭೀರ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.